ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUC ಇತಿಹಾಸ 2026ಕ್ಕೆ ನೀಲಿ ನಕ್ಷೆ ಮಾದರಿಯಂತೆಯೇ ನಿಮಗೆ ಕೇಳಬಹುದಾದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ 10 ಅಂಕದ ಪ್ರಶ್ನೋತ್ತರಗಳು ನಿಮಗೆ ಇರುವಂತಹದ್ದು. 10 ಅಂಕಗಳು 4ನೇ ಅಧ್ಯಾಯ, 5ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ. ಅದರಲ್ಲಿ 4ನೇ ಅಧ್ಯಾಯದಲ್ಲಿ 2 ಪ್ರಶ್ನೋತ್ತರಗಳಿರುತ್ತೆ ಮತ್ತು 7ನೇ ಅಧ್ಯಾಯದಲ್ಲಿ ಕೂಡ 2 ಪ್ರಶ್ನೋತ್ತರಗಳಿರುತ್ತೆ. ಇಲ್ಲಿ ಈ ಒಂದು ನೀಲಿ ನಕ್ಷೆಯನ್ನು ಆಧರಿಸಿ 10 ಅಂಕದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ. ಇವುಗಳನ್ನು ಗಮನಿಸಿ ನೀವು ಈಗಾಗಲೇ ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ದೀರಾ. ಆದರೂ ಕೂಡ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ 10 ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೋಡಿ, ಈ ಒಂದು ಪ್ರಶ್ನೋತ್ತರಗಳನ್ನು ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದರೆ ಇರುವಂತಹ 10 ಅಂಕಗಳನ್ನು ಕೂಡ ನೀವು ತಗೊಳ್ತೀರಾ ಅನ್ನುವಂತಹದ್ದು ನನ್ನ ನಂಬಿಕೆ. ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೋಡಿ, ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ಕುರಿತು ಬರೆಯಿರಿ ಅನ್ನುವಂಥದ್ದು. ನೋಡಿ, ಆರ್ಯರ ರಾಜಕೀಯ ಸ್ಥಿತಿ. ಭಾರತದಲ್ಲಿ ಕ್ರಮೇಣವಾಗಿ ನೆಲೆಯೂರಿದಂತಹ ಆರ್ಯರ ಬುಡಕಟ್ಟುಗಳನ್ನು ಜನ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಇನ್ನು ಮುಖ್ಯಸ್ಥನನ್ನು ರಾಜನ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ರಾಜನಿಗೆ ಆಡಳಿತದಲ್ಲಿ ಪುರೋಹಿತ, ಸಂಗ್ರಹತ್ರಿ, ಸೇನಾಪತಿ, ಗ್ರಾಮೀಣಿಗಳು ಸಹಾಯ ಮಾಡ್ತಾ ಇದ್ರು. ಗ್ರಾಮೀಣಿಯ ಆಳ್ವಿಕೆಗೆ ಒಳಪಟ್ಟಿದ್ದ ಗ್ರಾಮವು ಆಡಳಿತ ಪ್ರಾಥಮಿಕ ಘಟಕವಾಗಿತ್ತು. ಸಭಾ ಮತ್ತು ಸಮಿತಿ ಎಂಬ 2 ರಾಜಕೀಯ ಸಂಸ್ಥೆಗಳು ಕೂಡ ರಾಜನಿಗೆ ಆಡಳಿತದಲ್ಲಿ ಸಹಾಯವನ್ನು ನೀಡ್ತಾ ಇದ್ವು. ಅಂತಿಮ ವೇದದ ಹೊತ್ತಿಗೆ ಜನಗಳು ಪ್ರಬಲರಾಗಿ ದೊಡ್ಡ ರಾಜ್ಯಗಳಾಗಿ ಪರಿವರ್ತನೆಗೊಂಡು ರಾಜನು ಪ್ರಬಲವಾಗಿ ವಿಶಾಲ ರಾಜ್ಯಗಳನ್ನು ಕಟ್ಟಿ ಅನೇಕ ಬಿರುದುಗಳನ್ನು ಕೂಡ ಧರಿಸಿ ಹಲವಾರು ಯಜ್ಞ ಯಾಗಾದಿಗಳನ್ನು ಆಚರಿಸತೊಡಗ್ತಾನೆ. ರಾಜನ ಅಧಿಕಾರ ಮತ್ತು ಕರ್ತವ್ಯಗಳು ವಿಸ್ತೃತಗೊಂಡು ಆಡಳಿತದಲ್ಲಿ ಮಂತ್ರಿಮಂಡಲ ಮತ್ತು ಅನೇಕ ಅಧಿಕಾರಿಗಳು ಕೂಡ ಸಹಾಯ ಮಾಡ್ತಾ ಇದ್ರು. ಇನ್ನು ರಾಜ್ಯವನ್ನು ಜನಪದ, ವಿಶ್ ಮತ್ತು ಗ್ರಾಮಗಳಂತಹ ಆಡಳಿತ ಘಟಕಗಳನ್ನಾಗಿ ವಿಭಜಿಸಲಾಗಿತ್ತು. ಆರ್ಯರ ಸೈನ್ಯವು ಕಾಲ್ದಳ, ಅಶ್ವದಳ, ಗಜದಳ, ನೌಕಾಪಡೆಗಳನ್ನು ಒಳಗೊಂಡಿದ್ದು ವ್ಯವಸ್ಥಿತವಾಗಿತ್ತು. ಖಡ್ಗ, ಕೊಡಲಿ, ಬಿಲ್ಲು, ಬಾಣ ಮುಂತಾದವು ಪ್ರಮುಖ ಆಯುಧಗಳನ್ನು ಹಾಗೂ ಶಿರಸ್ಥಾನ ಮತ್ತು ಕವಚಗಳನ್ನು ಕೂಡ ಯುದ್ಧದಲ್ಲಿ ಬಳಸ್ತಾ ಇದ್ರು. ಇನ್ನು ಆರ್ಯರ ಸಾಮಾಜಿಕ ಸ್ಥಿತಿಯನ್ನು ನೋಡೋದಾದರೆ ಕುಟುಂಬ. ಋಗ್ವೇದದ ಕಾಲದ ಆರ್ಯರು ಸಂಘಟಿತ ಸಮಾಜದಲ್ಲಿ ವಾಸಿಸ್ತಾ ಇದ್ರು. ಪಿತೃಪ್ರಧಾನ ಅವಿಭಕ್ತ ಕುಟುಂಬಗಳು ಅಸ್ತಿತ್ವದಲ್ಲಿದ್ದವು. ಕುಟುಂಬದ ಹಿರಿಯ ಪುರುಷ ಕುಟುಂಬದ ಯಜಮಾನನಾಗ್ತಾ ಇದ್ದ. ಅವನನ್ನು ಕುಲಪತಿ ಅಥವಾ ಗೃಹಪತಿ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಇನ್ನು ವಿವಾಹ ಪದ್ಧತಿಯನ್ನು ನೋಡಿದರೆ ಏಕಪತ್ನಿ ಪದ್ಧತಿಯು ಸಮಾಜದ ಅಡಿಗಲ್ಲಾಗಿತ್ತು. ಬಹುಪತಿತ್ವವು ರಾಜಮನೆತನಗಳಲ್ಲಿ ಮಾತ್ರ ರೂಢಿಯಲ್ಲಿತ್ತು. ಆರ್ಯರು ವಿಧವಾ ಪುನರ್ವಿವಾಹ ಮತ್ತು ಅಂತರ್ಜಾತೀಯ ವಿವಾಹಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಸ್ತ್ರೀಯರ ಸ್ಥಾನಮಾನಗಳನ್ನು ನೋಡೋದಾದರೆ ಋಗ್ವೇದ ಕಾಲದಲ್ಲಿ ಮಹಿಳೆಯರಿಗೆ ಉನ್ನತ ಸ್ಥಾನವಿದ್ದು ಅವರು ಪುರುಷರೊಂದಿಗೆ ಸಮಾನ ಹಕ್ಕುಗಳನ್ನು ಕೂಡ ಅನುಭವಿಸ್ತಾ ಇದ್ರು. ಉನ್ನತ ಶಿಕ್ಷಣ ಪಡೆಯಲು ಮಹಿಳೆಯರಿಗೆ ಮುಕ್ತವಾದಂತಹ ಅವಕಾಶಗಳಿದ್ವು. ಬಾಲ್ಯ ವಿವಾಹ, ಸತಿ ಪದ್ಧತಿಗಳಂತಹ ಅನಿಷ್ಟಗಳು ಕೂಡ ರೂಢಿಯಲ್ಲಿರಲಿಲ್ಲ. ಇನ್ನು ಸಮಾಜವು ವೃತ್ತಿ ಆಧಾರಿತವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣಗಳಾಗಿ ವಿಭಜನೆಗೊಂಡಿತ್ತು. ವ್ಯಕ್ತಿಯೊಬ್ಬನ ಜೀವನವನ್ನು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಹಾಗೂ ಸನ್ಯಾಸಿಗಳೆಂಬ 4 ಹಂತಗಳಾಗಿ ವಿಭಜಿಸಲಾಗಿತ್ತು. ಅವುಗಳನ್ನು ಆಶ್ರಮಗಳೆಂದು ಕೂಡ ಕರೆಯಲಾಗ್ತಾ ಇತ್ತು. ಆಹಾರ ಗೋಧಿ, ಬಾರ್ಲಿ, ಅಕ್ಕಿ, ಹಾಲು, ಮೀನು, ಮಾಂಸ, ಹಣ್ಣು, ತರಕಾರಿಗಳು ಆರ್ಯರ ಪ್ರಮುಖ ಆಹಾರಗಳಾಗಿದ್ವು. ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಸೋಮ ಮತ್ತು ಸುರ ಎಂಬ ಪಾನೀಯಗಳು ಕೂಡ ಬಳಕೆಯಲ್ಲಿದ್ವು. ಉಡುಪು. ಆರ್ಯರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದ ನಿವಿ ವಸ್ತ್ರ ಮತ್ತು ಆದಿ ವಸ್ತ್ರ ಎಂಬ ಉಡುಪುಗಳನ್ನು ಧರಿಸ್ತಾ ಇದ್ರು. ಆಭರಣಗಳು. ಆರ್ಯರು ಬಂಗಾರ, ಬೆಳ್ಳಿ ಮತ್ತು ಹೂವುಗಳಿಂದ ತಯಾರಿಸಿದ ಕಿವಿಯೋಲೆ, ಬಳೆ, ಉಂಗುರ, ಕಂಠಿಹಾರ ಮುಂತಾದ ಆಭರಣಗಳನ್ನು ಧರಿಸ್ತಾ ಇದ್ರು. ಮನೋರಂಜನೆಗಳನ್ನು ನೋಡೋದಾದರೆ ಜೂಜು, ಸಂಗೀತ, ನೃತ್ಯ, ರಥಗಳ ಓಟದ ಸ್ಪರ್ಧೆ, ಕುದುರೆ ಓಟದ ಸ್ಪರ್ಧೆ ಮುಂತಾದವು ಅವರ ಮನೋರಂಜನೆಗಳಾಗಿದ್ವು. ಇನ್ನು ನಗಾರಿ, ದುಂದುಬಿ, ವೀಣಾ, ಕೊಳಲು ಮುಂತಾದವು ಅವರ ಸಂಗೀತ ವಾದ್ಯಗಳಾಗಿದ್ವು. ಅಂತಿಮ ವೇದಗಳ ಕಾಲದಲ್ಲಿ ಆರ್ಯರ ಜೀವನದಲ್ಲಿ ಅನೇಕ ಬದಲಾವಣೆಗಳಾಗ್ತವೆ. ಸ್ತ್ರೀಯರ ಸ್ಥಾನಮಾನಗಳು ಇಳಿಮುಖಗೊಂಡವು. ಸತಿ ಪದ್ಧತಿ, ಬಾಲ್ಯ ವಿವಾಹ, ಬಹುಪತಿತ್ವದಂತಹ ಅನಿಷ್ಟಗಳು ಆಚರಣೆಗೆ ಬಂದವು. ವರ್ಣಾಶ್ರಮ ವ್ಯವಸ್ಥೆಗಳು ಕೂಡ ಜಟಿಲಗೊಂಡು ಜಾತಿ ಸ್ವರೂಪವನ್ನು ಪಡೆದುಕೊಳ್ತವೆ. ಇನ್ನು ಆರ್ಯರ ಧಾರ್ಮಿಕ ಸ್ಥಿತಿ. ಋಗ್ವೇದದ ಕಾಲದಲ್ಲಿ ಆರ್ಯರ ಧರ್ಮವು ಅತ್ಯಂತ ಸರಳವಾಗಿದ್ದು ಅದನ್ನು ಸನಾತನ ಧರ್ಮ, ಆರ್ಯ ಧರ್ಮ, ಬ್ರಾಹ್ಮಣ ಧರ್ಮ ಮುಂತಾಗಿ ಕರೀತಾ ಇದ್ರು. ಆರ್ಯರು ಪ್ರಕೃತಿ ಆರಾಧಕರಾಗಿದ್ದು ವಾಯು, ವರುಣ, ಇಂದ್ರ, ಸೂರ್ಯ, ಅಗ್ನಿ, ಪೃಥ್ವಿ ಮುಂತಾದ ನಿಸರ್ಗದ ಶಕ್ತಿಗಳನ್ನು ಆರಾಧಿಸ್ತಾ ಇದ್ರು. ಆರ್ಯರ ಪ್ರಾರ್ಥನೆ, ಶ್ಲೋಕ, ಸರಳ ಯಜ್ಞ
ಯಾಗಾದಿಗಳ ಆಚರಣೆಯ ಮೂಲಕ ದೇವತೆಗಳನ್ನು ಪೂಜಿಸ್ತಾ ಇದ್ದರು. ಅಂತಿಮ ವೇದಗಳ ಕಾಲದಲ್ಲಿ ಅನೇಕ ಬದಲಾವಣೆಗಳಾಗಿ ಅವರ ಧಾರ್ಮಿಕ ಜೀವನ ಸಂಕೀರ್ಣಗೊಂಡು ಮೂರ್ತಿ ಪೂಜೆ ಆಚರಣೆಗೆ ಬಂದ ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ, ಕಾರ್ತಿಕೇಯ, ಕಾಳಿ, ದುರ್ಗಾ, ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ಮುಂತಾದ ದೇವತೆಗಳ ಆರಾಧನೆ ಜನಪ್ರಿಯಗೊಂಡವು. ಇನ್ನು ಕ್ಷುದ್ರ ಪೂಜೆ, ವಾಮಾಚಾರ ಮತ್ತು ಮಾಟ ಮಂತ್ರಗಳು ಕೂಡ ರೂಢಿಗೆ ಬಂದವು. ವರ್ಣಾಶ್ರಮ, ಧರ್ಮ ಹಾಗೂ ಪುರುಷಾರ್ಥಗಳು ಆರ್ಯರ ಜೀವನದ ಅವಿಭಾಜ್ಯ ಅಂಗಗಳಾದಂತೆ ಅವರ ಜೀವನ ಸಂಸ್ಕಾರಗಳಿಂದ ಮಾರ್ಗದರ್ಶಿಸಲ್ಪಟ್ಟಿತು. ಆರ್ಯರು ಪುನರ್ಜನ್ಮ, ಆತ್ಮದ ಅಲೆದಾಟ, ಕರ್ಮ ಮತ್ತು ಮೋಕ್ಷ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟಿದ್ದು ಮೋಕ್ಷ ಸಾಧನೆಯನ್ನು ಜೀವನದ ಶ್ರೇಷ್ಠ ಗುರಿಯಾಗಿಸಿಕೊಂಡಿದ್ದರು. ವೈದಿಕ ತತ್ವಜ್ಞಾನ ಮೋಕ್ಷ ಸಾಧನೆಗೆ ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗ ಮತ್ತು ಯೋಗ ಮಾರ್ಗಗಳನ್ನು ಪ್ರತಿಪಾದಿಸಿದೆ. ಇನ್ನು ರಾಮಾಯಣ ಮತ್ತು ಮಹಾಭಾರತ, ವೇದ, ಉಪನಿಷತ್ತುಗಳು ಮುಂತಾದವು ವೈದಿಕ ಧರ್ಮದ ಪವಿತ್ರವಾದಂತಹ ಗ್ರಂಥಗಳಾಗಿದ್ವು. ಇನ್ನು ಬುದ್ಧನ ಜೀವನ ಬೋಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ ನೋಡಿ, ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಭಾರತದಲ್ಲಿ ಉದಯಿಸಿದಂತಹ ಧರ್ಮಗಳಲ್ಲಿ ಬೌದ್ಧ ಧರ್ಮವು ಒಂದಾಗಿದೆ. ಭಾರತೀಯ ಸಮಾಜದಲ್ಲಿ ಉಂಟಾದಂತಹ ಶೋಷಣೆ, ಕಠಿಣವಾದಂತಹ ಆಚರಣೆ, ಅಸಮಾನತೆ, ಅಸ್ಪಷ್ಟತೆಯು ಜನರಲ್ಲಿ ಅಸಮಾಧಾನವನ್ನುಂಟು ಮಾಡಿತು. ಸರಳ ಹಾಗೂ ಮುಕ್ತಿ ಮಾರ್ಗದ ಹುಡುಕಾಟದಲ್ಲಿದ್ದಂತಹ ಜನಕ್ಕೆ ಮುಕ್ತಿಯತ್ತ ಕೊಂಡೊಯ್ಯುವಂತಹ ಹೊಸ ಧರ್ಮಗಳಾದ ಬೌದ್ಧ ಮತ್ತು ಜೈನ ಧರ್ಮಗಳು ಹುಟ್ಟುಕೊಂಡವು. ತ್ಯಾಗಮಯಿಯಾದಂತಹ ಬುದ್ಧನು ಬೌದ್ಧ ಧರ್ಮದ ಸ್ಥಾಪಕನಾಗಿದ್ದಾನೆ. ಧರ್ಮ ಚಕ್ರ ಬೌದ್ಧ ಧರ್ಮದ ಒಂದು ಚಿಹ್ನೆಯಾಗಿದೆ. ಇನ್ನು ಬುದ್ಧನ ಆರಂಭಿಕ ಜೀವನ ಹೇಗಿತ್ತು ಅನ್ನುವಂಥದ್ದನ್ನು ಕುರಿತು ಬರೀಬೇಕಾಗುತ್ತೆ. ಅಂದರೆ ಬೌದ್ಧ ಧರ್ಮದ ಸ್ಥಾಪಕನಾದಂತಹ ಗೌತಮ ಬುದ್ಧನು ಸಾಮಾನ್ಯ ಶಕ 563ರಲ್ಲಿ ಈಗಿನ ನೇಪಾಳದ ಲುಂಬಿನಿ ವನದಲ್ಲಿ ಜನಿಸ್ತಾನೆ. ಈತನ ಮೊದಲ ಹೆಸರು ಸಿದ್ಧಾರ್ಥ, ತಂದೆಯ ಹೆಸರು ಶುದ್ಧೋಧನ, ತಾಯಿಯ ಹೆಸರು ಮಾಯಾವತಿ. ಸಿದ್ಧಾರ್ಥನು 7 ದಿನದ ಬಾಲಕನಿರುವಾಗಲೇ ತಾಯಿಯನ್ನು ಕಳೆದುಕೊಳ್ತಾನೆ. ಚಿಕ್ಕಮ್ಮಳಾದಂತಹ ಮಹಾಪ್ರಜಾಪತಿ ಗೌತಮಿಯ ಆಶ್ರಯದಲ್ಲಿ ಬೆಳೀತಾನೆ. 16ನೇ ವಯಸ್ಸಿನಲ್ಲಿ ಯಶೋಧರಿ ಎಂಬ ರಾಜಕನ್ಯೆಯನ್ನು ಮದುವೆಯಾದ ಗೌತಮನಿಗೆ ಒಂದು ಗಂಡು ಸಂತಾನವಿದ್ದು ಆತನ ಹೆಸರು ರಾಹುಲ. ರಾಜಭೋಗದಲ್ಲಿ ಬೆಳೆದ ಸಿದ್ಧಾರ್ಥನಿಗೆ ಪ್ರಾಪಂಚಿಕ ಜೀವನದ ಅರಿವಿರಲಿಲ್ಲ. ಒಂದಿನ ವಿಹಾರಕ್ಕೆ ಹೋದಾಗ 4 ದೃಶ್ಯಗಳನ್ನು ಕಂಡು ಪ್ರಾಪಂಚಿಕ ಬದುಕಿನಿಂದ ಬೇಸತ್ತು ಸನ್ಯಾಸತ್ವವನ್ನು ಸ್ವೀಕರಿಸ್ತಾನೆ. ಬಹುದಿನಗಳ ಅಲೆದಾಟದ ನಂತರ ಜ್ಞಾನೋದಯವಾಗಿ ಸಿದ್ಧಾರ್ಥನಿಂದ ಬುದ್ಧನಾಗಿ ಬೌದ್ಧ ಧರ್ಮ ಸ್ಥಾಪಿಸಿ ಅದರ ಪ್ರಚಾರ ಕಾರ್ಯದಲ್ಲಿ ಆತ ತೊಡ್ಕೊಳ್ತಾನೆ. ಇನ್ನು ಮಹಾಪರಿತ್ಯಾಗ, ಹಾಗೆ ಧರ್ಮಚಕ್ರ ಪ್ರವರ್ತನ ಅನ್ನುವಂಥದ್ದು ಹಲವಾರು ವರ್ಷಗಳ ಕಾಲ ಧರ್ಮ ಬೋಧನೆಯನ್ನು ನಡೆಸಿ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಪರಿನಿರ್ವಾಣವನ್ನು ಹೊಂದ್ತಾನೆ. ಇನ್ನು ಬುದ್ಧನ ಬೋಧನೆಗಳು 4 ಮೂಲ ತತ್ವಗಳು. ಅಂದರೆ 4 ತತ್ವಗಳು ಯಾವಾಗಿದ್ವು ಅಂದರೆ ಮೂಲ ತತ್ವಗಳು ಸತ್ಯ, ಅಹಿಂಸೆ, ಆಸ್ತೇಯ ಮತ್ತು ಬ್ರಹ್ಮಚರ್ಯ. ಹಾಗೆ 4 ಆರ್ಯ ಸತ್ಯಗಳನ್ನು ಹೇಳ್ತಾನೆ. ಇನ್ನು ಅಷ್ಟಾಂಗ ಮಾರ್ಗಗಳು. 4 ಆರ್ಯ ಸತ್ಯಗಳು ಅಂದರೆ ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ, ಆಸೆಯನ್ನು ನಿಗ್ರಹಿಸುವುದರಿಂದ ಮುಕ್ತಿಯನ್ನು ಕಾಣಬಹುದು. ಹಾಗೆ ಅಷ್ಟಾಂಗ ಮಾರ್ಗಗಳ ಅನುಕರಣೆ. ಇನ್ನು ಅಷ್ಟಾಂಗ ಮಾರ್ಗಗಳು ಅಂದರೆ ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಜ್ಞಾನ, ಒಳ್ಳೆಯ ಜೀವನೋಪಾಯ, ಹಾಗೆ ಒಳ್ಳೆಯ ಮನಸ್ಥಿತಿ, ಈ ಎಲ್ಲವನ್ನು ಕುರಿತು ಬರೆದಿರಬೇಕು. ಇನ್ನು ಬುದ್ಧನ ಜಾತಿ ಪದ್ಧತಿಯನ್ನು ಖಂಡಿಸ್ತಾನೆ, ಸಮಾನತೆಯನ್ನು ಪ್ರತಿಪಾದಿಸ್ತಾನೆ, ಧರ್ಮಾಚರಣೆಯ ಪ್ರಾಣಿ ಬಲಿಯನ್ನು ತಿರಸ್ಕರಿಸ್ತಾನೆ, ಸ್ತ್ರೀ ಪುರುಷರಿಬ್ಬರಲ್ಲಿಯೂ ಕೂಡ ಸಮಾನತೆಯನ್ನು ಉಂಟು ಮಾಡ್ತಾನೆ. ಇನ್ನು ಸಂಘಗಳನ್ನು ಸ್ಥಾಪಿಸಿ ಧರ್ಮ ಪ್ರಚಾರವನ್ನು ಆತ ಮಾಡೋದರಲ್ಲಿ ಆತನನ್ನು ತೊಡಗಿಸ್ಕೊಳ್ತಾನೆ. ಇನ್ನು ದಾರಿ ಕಾಣದೆ ಅಂಧಕಾರದಲ್ಲಿ ಮುಳುಗಿದಂತಹ ಪ್ರಪಂಚದ ಜನತೆಗೆ ದಾರಿ ತೋರಿದಂತಹ ಮಹಾನ್ ವ್ಯಕ್ತಿ ಬುದ್ಧನಾಗಿದ್ದಾನೆ. ಅವನ ಸರಳ ಮತ್ತು ಅನುಕರಣೀಯ ಬೋಧನೆಗಳು ಬೌದ್ಧ ಧರ್ಮದ ಬೆಳವಣಿಗೆಗೆ ಕಾರಣಗಳಾಗ್ತವೆ. ಸಮಾಜದ ಅಂಧಕಾರಕ್ಕೆ ಮುಳುಗಿ ಹಿಂದೂ ಧರ್ಮದ ದುಬಾರಿ ಹಾಗೂ ಕಠಿಣ ಆಚರಣೆಗಳು ಮಾಡಲಾಗದೆ ಧಾರ್ಮಿಕ ಅಂಧಕಾರದಲ್ಲಿ ಮುಳುಗಿದ ಪ್ರಪಂಚಕ್ಕೆ ಬೆಳಕಾದ ಅಂತೆಯೇ ಬುದ್ಧನನ್ನು ಏಷ್ಯಾದ ಬೆಳಕು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಅಶೋಕನ ಜೀವನ ಮತ್ತು ಸಾಧನೆಗಳು.
ಇದನ್ನು ಕುರಿತು ಬರೀಬೇಕು. ಮತ್ತು ಇನ್ನು ಆತನ ಸಾಧನೆಗಳಂದರೆ ಕಳಿಂಗ ಯುದ್ಧ ಸಾಮಾನ್ಯ ಶಕ 261ರಲ್ಲಿ ನಡೆಯುತ್ತೆ. ಹಾಗೆ ಆತ ಅನುಸರಿಸಿದಂತಹ ಧರ್ಮಗಳು ಮತ್ತು ಆತ ಧರ್ಮ ಪ್ರಸಾರಕ್ಕೆ ಕೈಗೊಂಡಂತಹ ಕ್ರಮಗಳು ನೋಡಿ. ಧರ್ಮ ಪ್ರಚಾರಕನ ನೇಮಕವನ್ನು ಮಾಡ್ತಾನೆ, ಧರ್ಮ ಮಹಾಮಾತ್ರೆಯರ ನೇಮಕವನ್ನು ಮಾಡ್ತಾನೆ, ರಾಜಾಜ್ಞೆಗಳು, ಧಾರ್ಮಿಕ ಯಾತ್ರೆಗಳು, ಹಾಗೆ ಸಂಘಗಳ ಪುನರ್ ಸಂಘಟನೆಯನ್ನು ಕೂಡ ಮಾಡ್ತಾನೆ. ಇನ್ನು ಅಶೋಕನ ಶಾಸನಗಳು, ಹಾಗೆ ಮುಂದಿನದು ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಅಂತ ಹೇಳ್ಬಿಟ್ಟು ಕರೆಯೋಕ್ಕೆ ಕಾರಣ ಏನು ವಿವರಿಸಿ ಅಂತ ಇದೆ ನೋಡಿ. ಆ ಒಂದು ಕಾಲವನ್ನು, ಗುಪ್ತರ ಕಾಲವನ್ನು ಸುವರ್ಣಯುಗ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಹಿಂದೂ ಧರ್ಮದ ಪುನರುತ್ಥಾನ ಆಗುತ್ತೆ. ಇನ್ನು ಶಿಕ್ಷಣ, ಸಾಹಿತ್ಯ, ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವರ ಕೊಡುಗೆ, ಇವೆಲ್ಲವುಗಳನ್ನು ಕುರಿತು ಬರೀಬೇಕಾಗುತ್ತೆ. ಇನ್ನು ಇಮ್ಮಡಿ ಪುಲಕೇಶಿಯ ಸಾಧನೆಗಳು, ಅವುಗಳನ್ನು ಕುರಿತು ಆತ ನಡೆದಂತಹ ಸಾಧನೆಗಳಂದರೆ ಮಂಗಳೇಶ್ವರನೊಡನೆ ನಡೆದಂತಹ ಯುದ್ಧ, ರಾಷ್ಟ್ರಕೂಟರೊಡನೆ ಯುದ್ಧ, ದಕ್ಷಿಣದ ದಂಡಯಾತ್ರೆ, ಹರ್ಷವರ್ಧನನೊಡನೆ ಯುದ್ಧ, ಹಾಗೆ ವೆಂಗಿಯ ಆಕ್ರಮಣ, ಪಲ್ಲವರೊಡನೆ ಯುದ್ಧ, ಇವುಗಳನ್ನು ಕುರಿತು ಬರೀಬೇಕಾಗುತ್ತೆ. ಹಾಗೆ ಮುಂದಿನದು ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ನೋಡಿ. ಆತನ ಒಂದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಆತನ ಕೊಡುಗೆ ಏನು? ಎಲ್ಲೋರ ಕೈಲಾಸನಾಥ ದೇವಾಲಯ, ಹಾಗೆ ಎಲಿಫೆಂಟಾ ಅನ್ನುವಂತಹ ಒಂದು ದೇವಾಲಯದಲ್ಲಿ, ಅಲ್ಲಿಯ ಒಂದು ದ್ವೀಪಕ್ಕೆ ಇವತ್ತಿನ ಮುಂಬೈಯಿಂದ 6 ಮೈಲಿ ದೂರದಲ್ಲಿರುವಂತಹ ಒಂದು ದ್ವೀಪ ಪ್ರದೇಶವಾಗಿರುವ ಎಲಿಫೆಂಟಾದಲ್ಲಿ 7 ಗುಹೆಗಳಿವೆ. ಈ ಎಲಿಫೆಂಟಾದ ಹಿಂದಿನ ಹೆಸರು ಗೊರವಿಪುರ ಅಂತ ಹೇಳ್ಬಿಟ್ಟು, ಇಲ್ಲಿರುವ ಬೃಹತ್ ಆನೆಯನ್ನು ಪೋರ್ಚುಗೀಸರು ಎಲಿಫೆಂಟಾ ಅಂತ ಹೇಳ್ಬಿಟ್ಟು ಕರೆದ್ರು. ನಂತರ ಈ ದ್ವೀಪಕ್ಕೆ ಎಲಿಫೆಂಟಾ ಅನ್ನುವಂತಹ ಹೆಸರು ಬರುತ್ತೆ ಅನ್ನುವಂಥದ್ದನ್ನು ಕುರಿತು ಬರೀಬೇಕು. ಇನ್ನು ಅಧ್ಯಾಯ 5ಕ್ಕೆ ಸಂಬಂಧಿಸಿದಂತೆ, ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೋತ್ತರ ಇರುತ್ತೆ 10 ಅಂಕಗಳಿಗೆ ನೋಡಿ. ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅನ್ನುವಂತಹದ್ದು. ದೋಬ್ನ ತೆರಿಗೆಗಳ ಹೆಚ್ಚಳವನ್ನು ಮಾಡಿದ್ದು, ರಾಜಧಾನಿಯ ವರ್ಗಾವಣೆಯನ್ನು ಮಾಡಿದ್ದು, ಹಾಗೆ ಸಂಕೇತ ನಾಣ್ಯ ಚಲಾವಣೆಗಳನ್ನು ಮಾಡಿರುವಂತಹದ್ದು. ಇನ್ನು ಮುಂದಿನದು ಅಕ್ಬರನ ಜೀವನ ಮತ್ತು ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ. ಅಕ್ಬರ್ನ ಸೈನಿಕ ಸಾಧನೆಗಳಂದರೆ 2ನೇ ಪಾಣಿಪತ್ ಕದನ ನಡೆಯುತ್ತೆ, ರಜಪೂತ ನೀತಿಯನ್ನು ಮಾಡ್ತಾನೆ, ಹಾಗೆ ಧಾರ್ಮಿಕ ನೀತಿಗಳು, ಹಾಗೆ ಆತ ದಿನ್ ಇ ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸುತ್ತಾನೆ. ಇನ್ನು ಮನಸಬ್ದಾರಿ ಪದ್ಧತಿ, ಹಾಗೆ ಮುಂದಿನದು ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ ಅಂತ ಕೇಳಿದರೆ ನೋಡಿ. ವಿಜಯನಗರ ಕಾಲದ ಆಡಳಿತ ಇರ್ಬೋದು, ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಶಿಕ್ಷಣ ಮತ್ತು ಸಾಹಿತ್ಯ, ಹಾಗೆ ಕಲೆ ಮತ್ತು ವಾಸ್ತುಶಿಲ್ಪ, ಹಾಗೆ ಲಲಿತ ಕಲೆಗಳು, ಇವುಗಳನ್ನು ಕುರಿತು ಬರೀಬೇಕಾಗುತ್ತೆ. ಇನ್ನು ಅಧ್ಯಾಯ 7 ಆದಂತಹ ಆಧುನಿಕ ಯುಗಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳು. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 2 ಪ್ರಶ್ನೋತ್ತರಗಳನ್ನು ಕೊಡಲಾಗುತ್ತೆ 10 ಅಂಕಗಳಿಗೆ. ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಇದೆ ನೋಡಿ. ಈ ಒಂದು ಕ್ವಶನು ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ರಾಜಕೀಯ ಕಾರಣಗಳು, ಆಡಳಿತಾತ್ಮಕ ಕಾರಣಗಳು, ಹಾಗೆ ಆಡಳಿತಾತ್ಮಕ ಕಾರಣಗಳಲ್ಲಿ ಆರ್ಥಿಕ ಕಾರಣಗಳು, ಕಂಪನಿಯ ಶೋಷಣೆ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು, ಸೈನಿಕ ಕಾರಣಗಳು, ತಕ್ಷಣದ ಕಾರಣಗಳು, ಹಾಗೆ ಸಂಗ್ರಾಮದ ಕಾರಣಗಳು, ಈ ಅಂಶಗಳನ್ನು ಕುರಿತು ಬರೀಬೇಕಾಗುತ್ತೆ. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಹೇಳ್ಬಿಟ್ಟು ಯಾಕೆ ಕರೆಯಲಾಗುತ್ತೆ ಅನ್ನುವಂಥದ್ದು, ಇದು ಕೂಡ ಅಷ್ಟೇ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆತನ ಸಾಧನೆಗಳನ್ನು ಕುರಿತು ಬರೀಬೇಕಾಗತ್ತೆ. ಶಾಸಕಾಂಗ ಸುಧಾರಣೆ, ಕೈಗಾರಿಕಾ ಕ್ರಾಂತಿ, ಶೈಕ್ಷಣಿಕ ಪ್ರಗತಿ, ಹಾಗೆ ಕೃಷಿ ಪ್ರಗತಿಯನ್ನು ಕುರಿತು, ಹಾಗೆ ಪರಿಹಾರ ಕಾರ್ಯಗಳು ಮತ್ತು ಈ ಎಲ್ಲ ಅಂಶಗಳನ್ನು ಕುರಿತು ಅಲ್ಲಿ ಬರೀಬೇಕಾಗುತ್ತೆ. ಇನ್ನು ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿ ಅಂತ ಇದೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹದ್ದು. ನೋಡು, ಗಾಂಧೀಜಿಯವರ ಹೋರಾಟಗಳಲ್ಲಿ 1919ರ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ, ಹಾಗೆ ಖಿಲಾಫತ್ ಚಳವಳಿ ಮತ್ತು ಅಸಹಕಾರಿ ಅಥವಾ ಕಲ್ಕತ್ತಾದಲ್ಲಿ ನಡೆದಂತಹ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರು ಅಸಹಕಾರ ಚಳವಳಿಗೆ ಕರೆಯನ್ನು ಕೊಟ್ಟದ್ದು. ಇನ್ನು ಸೈಮನ್ ಆಯೋಗ, ಕಾಯ್ದೆ ಭಂಗ ಚಳವಳಿ, ಭಾರತ ಬಿಟ್ಟು ತೊಲಗು ಚಳವಳಿ, ಸ್ವಾತಂತ್ರ್ಯದ ವಿಭಜನೆ, ಈ ಎಲ್ಲ ಅಂಶಗಳನ್ನು ಕುರಿತು ಈ ಒಂದು ಪ್ರಶ್ನೆಗೆ ಅಂದರೆ ಭಾರತ ರಾಷ್ಟ್ರೀಯ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಕುರಿತು ಬರೀಬೇಕಾಗುತ್ತೆ. ಇಷ್ಟು 10 ಅಂಕಗಳಿಗೆ ಕೇಳಬಹುದಾದಂತಹ ಬಹು ನಿರೀಕ್ಷಿತವಾದಂತಹ ಒಂದು ಪ್ರಶ್ನೋತ್ತರಗಳಾಗಿತ್ತು. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್. ಥ್ಯಾಂಕ್ ಯು.